ಎಲ್ಲ ರೇಷನ್ ಕಾರ್ಡ್ ಇದ್ದವರಿಗೆ ಪಡಿತರ ಚೀಟಿದಾರರಿಗೆ ಬಂಪರ್ ಗುಡ್ ನ್ಯೂಸ್ ಒಂದು ಬಂದಿದೆ. ಹೌದು, ಅಕ್ಕಿ, ಅನ್ನಭಾಗ್ಯ ಜೊತೆಗೆ ಈ 3 ವಸ್ತುಗಳು ಕೂಡ ನಿಮಗೆ ಸಿಗಲಿದೆ ಅಂತ ಹೇಳಲಾಗಿದೆ. ಮತ್ತೆ BPL ಕಾರ್ಡ್ ಇದ್ದವರಿಗೆ ಮತ್ತೊಂದು ಹೊಸ ಯೋಜನೆ ಲಾಂಚ್ ಮಾಡಲಾಗಿದೆ. ವಿಡಿಯೋ ಪೂರ್ತಿಯಾಗಿ ನೋಡಿ. ದೊಡ್ಡ ಬ್ರೇಕಿಂಗ್ ನ್ಯೂಸ್ ಒಂದು ಬಂದಿರುವಂತದ್ದು ವೀಕ್ಷಕರೇ. ಮತ್ತೆ ಶಕ್ತಿ ಯೋಜನೆಯಡಿಯಲ್ಲಿ ಮಹಿಳೆಯರಿಗೆ, ಪುರುಷರಿಗೆ ಒಂದು ಶಾಕಿಂಗ್ ವಿಚಾರ ಅಂತಾನೆ ಹೇಳ್ಬಹುದು. ಬಸ್ ಸಂಚಾರದ ಬಗ್ಗೆ ದೊಡ್ಡ ಒಂದು ಬ್ರೇಕಿಂಗ್ ನ್ಯೂಸ್. ಮತ್ತೆ ₹1 ಕೊಟ್ಟರೆ 30 ದಿನ ಅನ್ಲಿಮಿಟೆಡ್ ನಿಮಗೆ ಕರೆಗಳು, ಇಂಟರ್ನೆಟ್ ಕೂಡ 2 GB ಪ್ರತಿದಿನ. ಹೌದು, ಈ ಒಂದು ಕಂಪನಿ ಘೋಷಣೆ ಮಾಡಿದ ಹೊಸ ನಿಯಮದಿಂದ ಏರ್ಟೆಲ್, ಜಿಯೋ, ವೊಡಾಫೋನ್ಗೆ ಭಾರಿ ಶಾಕ್ ಅಂತಾನೆ ಹೇಳ್ಬೋದು. ಗ್ಯಾಸ್ ಸಿಲಿಂಡರ್ ಬೆಲೆಯಲ್ಲಿ ಮತ್ತೆ ಇಳಿಕೆ ಆಗಿದೆ. ಎಷ್ಟು ಇಳಿಕೆ ಆಗಿದೆ ಎಂಬುದನ್ನು ಈ ವಿಡಿಯೋದಲ್ಲಿ ನಾವು ನೋಡ್ತಾ ಹೋಗೋಣ. ವಿಡಿಯೋ ಮಾತ್ರ ನೀವು ಕೊನೆವರೆಗೂ ಪೂರ್ತಿಯಾಗಿ ನೋಡಿ ವೀಕ್ಷಕರೇ. ಫೋನ್ ಪೇ, ಗೂಗಲ್ ಪೇ ಯೂಸ್ ಮಾಡೋರ್ಗೂ ಕೂಡ ಮತ್ತೊಂದು ಹೊಸ ಸಿಹಿ ಸುದ್ದಿ, ಒಂದು ಬ್ಯಾಡ್ ನ್ಯೂಸ್. ಎಲ್ಲ ಬ್ರೇಕಿಂಗ್ ನ್ಯೂಸ್ಗಳಲ್ಲಿ ಈ ಒಂದು ವಿಡಿಯೋನ ನೋಡೋಕ್ಕಿಂತ ಮುಂಚೆ ನೀವಿನ್ನೂ ಕೂಡ ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂದರೆ, ಮತ್ತೆ ನಿಮ್ಮ ಹತ್ರನೂ ಕೂಡ ಪಡಿತರ ಚೀಟಿ ಇದ್ದರೆ, ಯಾವ ಚೀಟಿ ಇದೆ ಅದನ್ನು ನೀವು ನಮಗೆ ಕಮೆಂಟ್ ಮಾಡಿ. BPL ಅಂದರೆ BPL ಅಂತ ಕಮೆಂಟ್ ಮಾಡಿ, APL ಅಂದರೆ APL ಅಂತ ಕಮೆಂಟ್ ಮಾಡಿ. ನಿಮ್ಮ ಊರಿನ ಹೆಸರನ್ನು ಕಮೆಂಟ್ ಮಾಡೋದನ್ನ ಮರಿಬೇಡಿ ವೀಕ್ಷಕರೇ. ಹಾಗೆ ನಮ್ಮ ಚಾನಲ್ಗೆ ನೀವು ಇನ್ನೂ ಕೂಡ ಲೈಕ್ ಮಾಡಿಲ್ಲ ಅಂದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಪಕ್ಕದಲ್ಲಿ ಕಾಣುತ್ತಿರುವ ಬೆಲ್ ಐಕಾನ್ ಕೂಡ ಒತ್ತಿ. ಮೊದಲಿಗೆ ಬಂದಿರುವ ಒಂದು ಗುಡ್ ನ್ಯೂಸ್ ಏನಪ್ಪ ನೀವು ಕೇಳೋದಾದ್ರೆ, ಜೋಳ, ರಾಗಿ ಆಯಿತು, ಈಗ ಎಣ್ಣೆ ಕೂಡ ಕೊಡೋದಕ್ಕೆ, ಹೌದು, ಎಣ್ಣೆ ಮತ್ತೆ ಬೇಳೆ ಕೊಡೋದಕ್ಕೆ ರಾಜ್ಯ ಸರ್ಕಾರ ಮುಂದಾಗಿದೆ ಅಂತ ಹೇಳಲಾಗಿದೆ. ನಮ್ಮ ರಾಜ್ಯದಲ್ಲಿ BPL ಪಡಿತರ ಚೀಟಿದಾರರಿಗೆ ಈಗಾಗಲೇ ಸರ್ಕಾರ 10 kg ಅಕ್ಕಿ ವಿತರಣೆ ಮಾಡಲು ಮುಂದಾಗಿದೆ. ಮತ್ತೆ ದಕ್ಷಿಣ ಕರ್ನಾಟಕದ ಭಾಗದಲ್ಲಿ ರಾಗಿ ವಿತರಣೆ, ಮತ್ತೆ ಉತ್ತರ ಕರ್ನಾಟಕದ ಭಾಗದಲ್ಲಿ ಜೋಳ ಕೂಡ ವಿತರಣೆ ಮಾಡೋದರ ಬಗ್ಗೆ ಒಂದು ಚರ್ಚೆ ಕೂಡ ಶುರುವಾಗಿತ್ತು. ಇದರ ಜೊತೆಗೆ ಈಗ ಮತ್ತೆ ಒಂದು ಹೊಸ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಆಹಾರ ಸಚಿವರಾದಂಥವರು KH ಮುನಿಯಪ್ಪ ಅವರು. ಹೌದು, ಮುಂದಿನ ದಿನಗಳಲ್ಲಿ ಬೇಳೆ ಮತ್ತು ಎಣ್ಣೆಯನ್ನು ಕೂಡ ಕೊಡುವ ಚಿಂತನೆ ನಡೀತಾ ಇದೆ ಅಂತಾನೂ ಕೂಡ ಆಹಾರ ಇಲಾಖೆ ಸಚಿವ KH ಮುನಿಯಪ್ಪ ಅವರು ಮಾಹಿತಿಯನ್ನ ಇಲ್ಲಿ ಕೊಟ್ಟಿರುವಂಥದ್ದು ಹುಬ್ಬಳ್ಳಿಯಲ್ಲಿ ಮಾತನಾಡುವಾಗ. ಮತ್ತೆ ವೀಕ್ಷಕರೇ, BPL ಕಾರ್ಡ್ಗಳನ್ನು ಪರಿಷ್ಕರಣೆ ಮಾಡಬೇಕಾಗಿದೆ. ಕೇಂದ್ರ ಸರ್ಕಾರ ಲಿಮಿಟ್ ಹೇರಿದೆ. ನಮ್ಮ ರಾಜ್ಯದಲ್ಲಿ 17 ಲಕ್ಷ ಹೆಚ್ಚುವರಿ ಕಾರ್ಡ್ಗೆ ಪಡಿತರ ನೀಡಲಾಗ್ತಾ ಇದೆ. ಅದನ್ನು ಹೆಚ್ಚು ಮಾಡಬೇಕು ಅಂತಲೂ ಕೂಡ ಮನವಿ ಕೂಡ ಮಾಡಲಾಗಿದೆ. ಮತ್ತೆ ಇಲ್ಲಿ ಜೋಳ ಖರೀದಿಸಿ 3 ತಿಂಗಳು ಬಿಟ್ಟರೆ ಹುಳ ಆಗ್ತಾ ಇದ್ದಾವೆ. ಆದ್ದರಿಂದ ಖರೀದಿ ಮಾಡಿದ ತಕ್ಷಣ ಹಂಚಿಕೆ ಮಾಡಲು ಕೂಡ ಹೇಳಿದ್ದೇನಂತ ಹೇಳಲಾಗಿದೆ. ಅಂದರೆ ಇಲ್ಲಿ ಪಡಿತರ ಚೀಟಿದಾರರಿಗೆ ಇನ್ಮುಂದೆ ಅಕ್ಕಿ ಜೊತೆಗೆ ಬೇಳೆ ಮತ್ತು ಎಣ್ಣೆ ಕೊಡುವ ಬಗ್ಗೆನೂ ಕೂಡ ಚಿಂತನೆ ನಡೀತಾ ಇದೆ ಅಂತ ಇಲ್ಲಿ ಹೇಳ್ಬೋದು. ಮತ್ತೆ ಕಾಳಸಂತೆಯಲ್ಲಿ ಪಡಿತರ ವಿಚಾರವಾಗಿ ಕಠಿಣ ಕ್ರಮ ತೆಗೆದುಕೊಳ್ತೀವಿ ಅಂತಲೂ ಕೂಡ ಒಂದು ಹೇಳಿಕೆ ಕೊಟ್ಟಿದ್ದಾರೆ. ಹೌದು, ಪಡಿತರ ಚೀಟಿದಾರರಲ್ಲಿ ಸಿಗುವ ಈ ಒಂದು ಅಕ್ಕಿಯನ್ನ ಶ್ರೀಮಂತರು, ಅಂದರೆ ಈ ಒಂದು ಅಕ್ಕಿ ಬೇಡಾದವರು ಕೂಡ ಈ ಒಂದು ಅಕ್ಕಿಯನ್ನು ಕಾಳಸಂತೆಯಲ್ಲಿ ಮಾರಾಟ ಮಾಡ್ತಾ ಇದ್ದಾರೆ. ಅಂಥವರ ವಿರುದ್ಧ ಕಠಿಣ ಕ್ರಮ ತೆಗೆದುಕೊಳ್ಳಲಾಗುತ್ತೆ. ಒಂದೇ ಮನೆಗೆ ಸೇರಿದವರು ವಿಭಿನ್ನ ಹೆಸರುಗಳಲ್ಲಿ 2 ರೇಷನ್ ಕಾರ್ಡ್ ಪಡೆದಿದ್ದಾರೆ. ಈ ಒಂದು ಪ್ರಕರಣ ಬೆಳಕಿಗೆ ಬಂದಿರೋದ್ರಿಂದ ರಾಜ್ಯ ಸರ್ಕಾರ ಇದನ್ನು ಕೂಡ ಈಗ ಚೆಕ್ ಮಾಡ್ತಾ ಇದೆ. ಯಾರಾದರೂ ಒಂದೇ ಮನೆಯಲ್ಲಿ ಇಟ್ಕೊಂಡು 2-2, 3-3 BPL ಕಾರ್ಡ್ ಪಡೆದುಕೊಂಡಿದ್ರೆ ಅಂಥವರ ವಿರುದ್ಧ ಕಠಿಣ ಕ್ರಮ, ಮತ್ತೆ ಅವರ ಕಾರ್ಡುಗಳನ್ನು ರದ್ದು ಮಾಡಲಾಗುತ್ತೆ, APL ಕಾರ್ಡ್ಗೆ ಕನ್ವರ್ಟ್ ಮಾಡಲಾಗುತ್ತೆ. ವೀಕ್ಷಕರೇ, ಬನ್ನಿ ಈಗ ಮತ್ತೊಂದು ಬಿಗ್ ಬ್ರೇಕಿಂಗ್ ನ್ಯೂಸ್ ಏನಂದ್ರೆ, ಒಂದು ಬಂಪರ್ ಸಿಹಿ ಸುದ್ದಿ. BPL ಕಾರ್ಡ್ದಾರರಿಗೆ ಹೃದಯ ಸೇರಿ ಬಹು ಅಂಗಾಂಗ ವೈಫಲ್ಯಕ್ಕೆ ಉಚಿತವಾಗಿ ಶಸ್ತ್ರಚಿಕಿತ್ಸೆ. ಹೌದು, ರಾಜ್ಯದ ಜನತೆಗೆ ಸರ್ಕಾರ ಒಂದು ಬಂಪರ್ ಸಿಹಿ ಸುದ್ದಿ ಕೊಟ್ಟಿದ್ದು, ಮೂತ್ರಪಿಂಡ, ಹೃದಯ ಮತ್ತು ಯಕೃತ್ ಮತ್ತು ಬಹು ಅಂಗಾಂಗ ವೈಫಲ್ಯಕ್ಕೆ BPL ಕಾರ್ಡ್ ಇದ್ರೆ ಅವರಿಗೆ ಸಿಗಲಿದೆ ಉಚಿತ ಚಿಕಿತ್ಸೆ. ಸುವರ್ಣ ಆರೋಗ್ಯ ಸುರಕ್ಷಾ ಟ್ರಸ್ಟ್ ಅಡಿಯಲ್ಲಿ ಮೂತ್ರಪಿಂಡ, ಹೃದಯ, ಯಕೃತ್ ಮತ್ತು ಬಹು ಅಂಗಾಂಗ ವೈಫಲ್ಯವಾಗಿದ್ರೆ ಅವರೇನಾದರೂ BPL ಕಾರ್ಡ್ ಹೊಂದಿದ್ರೆ ಅವರಿಗೆ ಉಚಿತವಾಗಿ ಕಸಿ ಚಿಕಿತ್ಸೆ ಮಾಡಲಾಗುತ್ತದೆ ಅಂತಲೂ ಕೂಡ ಇಲ್ಲಿ ಹೇಳಲಾಗಿದೆ. ಒಂದು ಬಂಪರ್ ಸಿಹಿ ಸುದ್ದಿ ಅಂತಾನೆ ಹೇಳ್ಬೋದು. ವೀಕ್ಷಕರೇ, ಬನ್ನಿ ಈಗ ಮತ್ತೊಂದು 2ನೇ ಟಾಪ್ ಬ್ರೇಕಿಂಗ್ ನ್ಯೂಸ್ ಒಂದು ಬಂದಿರುವಂಥದ್ದು. ಆಗಸ್ಟ್ 5ರಂದು ಸಾರಿಗೆ ನೌಕರರ ಮುಷ್ಕರ ಹಿನ್ನೆಲೆ ಕೊನೆಗೂ ಸಾರಿಗೆ ನೌಕರರ ಜೊತೆ ಸಭೆ ಮಾಡಲು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ನಿರ್ಧಾರ ಇಲ್ಲಿ ಮಾಡಿರುವಂಥದ್ದು. ವೀಕ್ಷಕರೇ, ಹೌದು, ಈಗ ತಾನೇ ಬಂದಿರೋ ಒಂದು ಸಿಹಿ ಸುದ್ದಿ ಜನರಿಗೆ. ಹೌದು, ಬಸ್ ಸಂಚಾರ ಮುಷ್ಕರ ಮಾಡಬೇಡಿ ಅಂತ ಖುದ್ದು ಸಿದ್ದರಾಮಯ್ಯನವರು ಈಗ ಸಾರಿಗೆ ನೌಕರರ ಜೊತೆಗೆ ಮಾತನಾಡಲಿದ್ದಾರೆ ಅಂತಾನೆ ಹೇಳ್ಬೋದು. ಬೇಡಿಕೆ ಈಡೇರಿಸದ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರದ ವಿರುದ್ಧ ಆಗಸ್ಟ್ 5ನೇ ತಾರೀಕಿನಿಂದ ಸಾರಿಗೆ ನೌಕರರಿಂದ ಅನಿರ್ದಿಷ್ಟಾವಧಿ ಮುಷ್ಕರಕ್ಕೆ ಕರೆ ಕೊಡಲಾಗಿದೆ. ಇದೀಗ ಕೊನೆಗೂ ಸಾರಿಗೆ ನೌಕರರ ಜೊತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸಭೆ ಮಾಡಲಿದ್ದಾರೆ. ಆಗಸ್ಟ್ 4ರಂದು ಬೆಳಗ್ಗೆ 11:30 ಗಂಟೆಗೆ CM ಸಿದ್ದರಾಮಯ್ಯ ನೇತೃತ್ವದಲ್ಲಿ ಸಾರಿಗೆ ನೌಕರರ ಮುಖಂಡರ ಜೊತೆಗೆ ಸಭೆಯನ್ನು ಇಲ್ಲಿ ಮಾಡಲಿದ್ದಾರೆ ಅಂತ ಹೇಳ್ಬೋದು. ಹೀಗಾಗಿ ಸಿದ್ದರಾಮಯ್ಯನವರು ಒಂದು ವೇಳೆ ಸಾರಿಗೆ ನೌಕರರ ಮನವೊಲಿಸಿದರೆ ಆ ದಿನ ಈ ಒಂದು 5ನೇ ತಾರೀಕಿಗೆ ಮುಷ್ಕರ ಮಾಡಬೇಕೋ ಬೇಡವೋ ಎಂಬುದನ್ನು ಡಿಸೈಡ್ ಇಲ್ಲಿ ಮಾಡಲಾಗುತ್ತೆ. ವೀಕ್ಷಕರೇ, ಒಂದು ವೇಳೆ ಏನಾದರೂ ಬೇಡಿಕೆ ಈಡೇರಿಸದೇ ಹೋದರೆ ಮುಷ್ಕರ ಮಾತ್ರ ಯಾವುದೇ ಕಾರಣಕ್ಕೂ ಹಿಂದೂಪಡೆಯಲ್ಲ ಅಂತ ಸಾರಿಗೆ ನೌಕರರು ಸರ್ಕಾರಕ್ಕೆ ಎಚ್ಚರಿಕೆ ಕೊಟ್ಟಿದ್ರು. ಮತ್ತೆ ಸಾರಿಗೆ ನೌಕರರ ಮುಷ್ಕರಕ್ಕೆ ಟಕ್ಕರ್ ಕೊಡಲು ರಾಜ್ಯ ಸರ್ಕಾರ ಮುಂದಾಗಿದೆ ಅಂತಲೇ ಹೇಳ್ಬೋದು. ಎಸ್ಮಾ ಜಾರಿ ಮಾಡಲಾಗಿದೆ. ಆದರೆ ಸಾರಿಗೆ ನೌಕರರು ಎಸ್ಮಾ ಜಾರಿ ಮಾಡಿದ್ರು ನಾವು ಯಾವುದೇ ಕಾರಣಕ್ಕೂ ಇದಕ್ಕೆ ಹೆದರುವ ಮಾತೇ ಇಲ್ಲ ಎಂಬ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಎಲ್ಲ 4 ಸಾರಿಗೆ ನಿಗಮಗಳು
4 ಕಂಪನಿಗಳು ಕೂಡ ಈಗಾಗಲೇ ಒಂದು ಘೋಷಣೆ ಮಾಡಿರುವಂಥದ್ದು ಆಗಸ್ಟ್ 5ರಿಂದ ಅನಿರ್ದಿಷ್ಟಾವಧಿ ಮುಷ್ಕರ ಎಲ್ಲ ಕೂಡ ಬಸ್ ಸಂಚಾರ ಬಂದ್ ಮಾಡ್ತೀವಿ ಎಂಬ ಒಂದು ಘೋಷಣೆ ಮಾಡಿರುವಂಥದ್ದು. ಈಗ ವೀಕ್ಷಕರೇ, ನೀವು ಹೇಳಿ, ಕರ್ನಾಟಕದಲ್ಲಿ ಸಾರಿಗೆ ಮುಷ್ಕರ ನಡಿಬೇಕಾ ನಡಿಬಾರ್ದಾ? ನಿಮ್ಮ ಒಂದು ಅನಿಸಿಕೆ ಏನು ಎಂಬುದನ್ನು ಕಮೆಂಟ್ ಮಾಡಿ ತಿಳಿಸಿ ವೀಕ್ಷಕರೇ. ಬನ್ನಿ ಈಗ ಮತ್ತೊಂದು ಬಿಗ್ ಬ್ರೇಕಿಂಗ್ ನ್ಯೂಸ್. ಕೇವಲ ₹1 ಕೊಡಿ ಸಾಕು, ನಿಮಗೆ ಸಿಗುತ್ತೆ ಉಚಿತ ಒಂದು ಸಿಮ್ ಕಾರ್ಡ್ ಕೂಡ. ಹಾಗೆ 30 ದಿನಗಳವರೆಗೂ 2 GB ಪ್ರತಿದಿನ ಡೇಟಾ, 60 GB ಇಂಟರ್ನೆಟ್, ಮತ್ತೆ ಅನ್ಲಿಮಿಟೆಡ್ ಕರೆ, 100 SMS ಪ್ರತಿದಿನ, ಮತ್ತೆ ಒಂದು ಫ್ರೀ ಸಿಮ್. ಹೌದು, ಆಗಸ್ಟ್ ತಿಂಗಳಲ್ಲಿ ಯಾರಾದರೂ ಹೊಸ BSNL ಸಿಮ್ ಅನ್ನು ಪಡೆದುಕೊಂಡವರಿಗೆ ಆಜಾದಿ ಕಾ ಪ್ಲಾನ್ ಅಂತ ಹೇಳಿ ₹1 ಫ್ರೀ ಅನ್ಲಿಮಿಟೆಡ್ ಫ್ರೀಡಮ್ ಅಂತ BSNL ಅವರು ಒಂದು ಆಫರ್ ಅನ್ನು ಘೋಷಣೆ ಮಾಡಿದ್ದಾರೆ. BSNL ಫ್ರೀಡಮ್ ಆಫರ್ ಅಂತ ಎಕ್ಸ್ನಲ್ಲಿ, ಟ್ವಿಟರಲ್ಲಿ ಈಗ ಒಂದು ಮಾಹಿತಿ ಕೊಟ್ಟು ಘೋಷಣೆ ಕೂಡ ಇಲ್ಲಿ ಮಾಡಿರುವಂಥದ್ದು. ಈ ಒಂದು ಘೋಷಣೆಯಿಂದಾಗಿ ಜಿಯೋ, ವೊಡಾಫೋನ್ ಹಾಗೂ ಏರ್ಟೆಲ್ ಕಂಪನಿಗಳಿಗೆ ಶಾಕ್ ಕೊಟ್ಟಂತಾಗಿದೆ. ಮೊದಲು ಜಿಯೋ ಕಂಪನಿಯವರು ಕೂಡ ಇದೇ ಥರ ಉಚಿತ ಇಂಟರ್ನೆಟ್, ಉಚಿತ ಸಿಮ್ಗಳನ್ನು ಕೊಟ್ಟು ಮಾರ್ಕೆಟಿಂಗ್ ಮಾಡಿ ನಂತರ ಅಧಿಕ ಪ್ರಮಾಣದಲ್ಲಿ ಆ ಒಂದು ಲಾಭವನ್ನು ಪಡೆದುಕೊಂಡಿದ್ರು. ಮಾರ್ಕೆಟಿಂಗ್ ಕೂಡ ಸಖತ್ತಾಗಿ ಮಾಡಿದ್ರು ಜಿಯೋದವರು. ಈಗಲೂ ಕೂಡ ಇಡೀ ದೇಶದಲ್ಲಿ ನಮ್ಮ ಒಂದು ದೇಶದಲ್ಲೂ ಕೂಡ ಜಿಯೋ ಕಂಪನಿ ನಂಬರ್ 1 ಸ್ಥಾನದಲ್ಲಿದೆ. ಅದೇ ಥರ ಈಗ BSNL ಅವರು ಕೂಡ ತಮ್ಮ ಮೊದಲ 4G ಪ್ಲಾನ್, ಟ್ರೈ ಆ್ಯಂಡ್ ಅವರ್ ಟೆಸ್ಟ್ ಅವರ್ 4G ಟುಡೇ ಅಂತ ಒಂದು ಮೆಸೇಜನ್ನು ಇಲ್ಲಿ ಕಳಿಸಿರುವಂಥದ್ದು. ಹೌದು, ಟ್ರೈ ಮಾಡಿ, ನಮ್ಮ 4G ನೆಟ್ವರ್ಕ್ ಕೂಡ BSNL ಕಂಪನಿದು 4G ನೆಟ್ವರ್ಕ್ ನೀವು ಟ್ರೈ ಮಾಡಿ, ನಿಮ್ಮ ಹೆಸರಲ್ಲಿ ಉಚಿತ ಒಂದು ಸಿಮ್ ಅನ್ನು ಅಂದರೆ ₹1 ಕೊಟ್ಟರೆ ಸಾಕು, ಅನ್ಲಿಮಿಟೆಡ್ ಫ್ರೀಡಮ್ ಅಂತ ಇಲ್ಲಿ ಒಂದು ಘೋಷಣೆ ಮಾಡಿದ್ದಾರೆ. 2 GB ಪ್ರತಿದಿನ ಡೇಟಾ, ಅನ್ಲಿಮಿಟೆಡ್ ವಾಯ್ಸ್, 100 SMS ಪ್ರತಿದಿನ, 30 ದಿನಗಳವರೆಗೂ ವ್ಯಾಲಿಡಿಟಿ ಮತ್ತು ಫ್ರೀ ಸಿಮ್ ಇರಲಿದೆ ಅಂತ ಹೇಳಬಹುದು. ಆದರೆ ಈ ಒಂದು ಆಗಸ್ಟ್ 1ರಿಂದ ಆಗಸ್ಟ್ 31, 2025 ಮಾತ್ರ ಈ ಒಂದು ಆಫರ್ ಇರಲಿದೆ. ನಂತರ ಈ ಒಂದು ಆಫರ್ ಏನಾಗುತ್ತೆ ಅಂತ ಕಂಪನಿಯವರೇ ಹೇಳಿದ ಮೇಲೆ ಗೊತ್ತಾಗುತ್ತೆ. ಆಗಸ್ಟ್ ತಿಂಗಳಲ್ಲಿ ಹೊಸ ಸಿಮ್ ತಗೊಂಡವರಿಗೆ ಮಾತ್ರ. ಹಳೆ ಸಿಮ್ ಇದ್ದರೆ ಇದು ವರ್ಕ್ ಆಗಲ್ಲ, ಹಳೆ ಸಿಮ್ನವರಿಗೆ ಈ ಒಂದು ಆಫರ್ ವರ್ಕ್ ಆಗಲ್ಲ, ಹೊಸ ಸಿಮ್ ತಗೊಂಡವರಿಗೆ ಮಾತ್ರ ಅಂತ ಇಲ್ಲಿ ಹೇಳಲಾಗಿದೆ. ಬನ್ನಿ ವೀಕ್ಷಕರೇ, ಮತ್ತೊಂದು ಬಿಗ್ ಬ್ರೇಕಿಂಗ್ ನ್ಯೂಸ್ ನೋಡೋಣ. LPG ಗ್ಯಾಸ್ ಸಿಲಿಂಡರ್ ದರದಲ್ಲಿ ಭರ್ಜರಿ ಇಳಿಕೆ ಅಂತಾನೆ ಹೇಳ್ಬೋದು ವೀಕ್ಷಕರೇ. ಹೌದು, ತೈಲ ಮಾರುಕಟ್ಟೆ ಕಂಪನಿಗಳು ಜುಲೈ 31 ಗುರುವಾರ ವಾಣಿಜ್ಯ LPG ಸಿಲಿಂಡರ್ಗಳ ಬೆಲೆ ಕಡಿತ ಮಾಡಿದ್ದು ನಿಮ್ಗೆ ಗೊತ್ತಿದೆ. ಆಗಸ್ಟ್ ಮೊದಲನೇ ದಿನವೇ 19 kg ವಾಣಿಜ್ಯ ಸಿಲಿಂಡರ್ ಗ್ಯಾಸ್ನ ಬೆಲೆಯನ್ನು ₹33.50 ಕಡಿಮೆ ಮಾಡಲಾಗಿದೆ. ಈ ಹೊಸ ದರ ಆಗಸ್ಟ್ 1ರಿಂದ ಜಾರಿಗೆ ಬಂದಿದೆ ವೀಕ್ಷಕರೇ. ಇದು ಕೂಡ ಒಂದು ಇಂಪಾರ್ಟೆಂಟ್ ಮಾಹಿತಿ ಅಂತಾನೆ ಹೇಳ್ಬೋದು. ಆದ್ರೆ ವೀಕ್ಷಕರೇ, ಇಲ್ಲಿ ನಾವು ಇಂಪಾರ್ಟೆಂಟ್ ಆಗಿ ನೋಡೋದೇನಪ್ಪ ಅಂದ್ರೆ, ಮನೆಗೆ ಬಳಸುವ ಗ್ಯಾಸ್ ಸಿಲಿಂಡರ್ ದರದಲ್ಲಿ ಯಾವುದೇ ರೀತಿ ಇಳಿಕೆಯನ್ನು ಇಲ್ಲ, ಹೆಚ್ಚಳನ್ನು ಮಾಡಿಲ್ಲ. ಹೌದು, ಯಥಾವತ್ತಾಗಿ ಯಾವ ತರ ಹೋದ ತಿಂಗಳ ದರ ಇತ್ತು ಅದೇ ತಿಂಗಳ ದರವನ್ನ ಯಥಾವತ್ತಾಗಿ ಇಲ್ಲಿ ಕಂಟಿನ್ಯೂ ಮಾಡಲಾಗಿದೆ. ಅಂದ್ರೆ ಇಲ್ಲಿ ಮನೆಗೆ ಬಳಸುವ 14.2 LPG ಸಿಲಿಂಡರ್ಗಳ ದರದಲ್ಲಿ ಯಾವುದೇ ರೀತಿ ಒಂದು ಬದಲಾವಣೆ ಇಲ್ಲ ಅಂತಾನೂ ಕೂಡ ಇಲ್ಲಿ ನಾವು ಹೇಳ್ಬೋದು ವೀಕ್ಷಕರೇ. ಅದೇ ತರ ಈಗ ಬೆಂಗಳೂರಿನಲ್ಲಿ ₹1704 ಆಗಿದೆ ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ ದರ ಅಂತಾನೆ ಹೇಳ್ಬೋದು. ಗೃಹ ಸಿಲಿಂಡರ್ ಗ್ಯಾಸ್ನ ಬೆಲೆ ಕೂಡ ಬೆಂಗಳೂರಲ್ಲಿ ₹855 ಆಗಿರುವಂಥದ್ದು. ಬನ್ನಿ ಈಗ ಮತ್ತೊಂದು ಬಿಗ್ ಬ್ರೇಕಿಂಗ್ ನ್ಯೂಸ್, ಹೊಸ ಅಪ್ಡೇಟ್ ಏನಂತ ನೋಡೋಣ. ಫೋನ್ಪೇ, ಗೂಗಲ್ ಪೇ ಮತ್ತು ನೀವೇನಾದರೂ ಒಂದು ಪೇಟಿಎಂ ಯೂಸ್ ಮಾಡ್ತಾ ಇದ್ದರೆ UPI ಪಾವತಿ ಮಾಡುವ ಪೇಮೆಂಟ್ ಸಿಸ್ಟಮ್ಗೆ ಇನ್ನು ಮುಂದೆ ಫೇಸ್ ರಿಕಾಗ್ನೈಸೇಷನ್ ಲಾಕಿಂಗ್ ಸಿಸ್ಟಮ್ ಬರ್ತಾ ಇದೆ. ಹೌದು, ಯಾವ ಥರ ಈಗ ನೀವು ಫೇಸ್ ಅನ್ಲಾಕ್ ಮಾಡ್ತೀರಿ, ನಿಮ್ಮ ಮುಖ ತೋರಿಸಿದರೆ ಮಾತ್ರ ಆವಾಗ ನಿಮ್ಮ ಒಂದು ಮೊಬೈಲಿಂದ ಪೇಮೆಂಟ್ ಹೋಗುತ್ತೆ. ಈ ಒಂದು ಸಿಸ್ಟಮ್ ಈಗ UPI ಯೂನಿಫೈಡ್ ಪೇಮೆಂಟ್ ಸರ್ವಿಸ್ ಅವರು ಮಾಡ್ತಾ ಇರುವಂಥದ್ದು ವೀಕ್ಷಕರೇ, ಇಂಟರ್ಫೇಸ್ ಅವರು ಮಾಡ್ತಾ ಇರುವಂಥದ್ದು. ಇದು ಒಂದು ಸೂಪರ್ ಸುದ್ದಿ ಅಂತಲೇ ಹೇಳ್ಬೋದು. ಇದರಿಂದ ಹ್ಯಾಕಿಂಗ್ಗಳು ಕಡಿಮೆ ಆಗುತ್ತೆ. ಬೇರೆಯವರು ಯಾರೋ ನಿಮ್ಮ ಮೊಬೈಲ್ ತೊಗೊಂಡೋಗಿ ಪೇಮೆಂಟ್ ಮಾಡೋಕ್ಕಾಗಲ್ಲ. ಯಾಕಂದರೆ ನೀವು ಆ ಒಂದು ಸೆಟ್ಟಿಂಗನ್ನು ಆನ್ ಮಾಡಿದರೆ ನೀವು ಪೇಮೆಂಟ್ ಮಾಡುವಾಗ UPI ಪಿನ್ ಬದಲಾಗಿ ನಿಮ್ಮ ಒಂದು ಫೇಸ್ ರಿಕಾಗ್ನೈಸೇಷನ್ ಕೇಳುತ್ತೆ, ನಿಮ್ಮ ಮುಖವನ್ನು ತೋರಿಸುವಂತೆ ಫ್ರಂಟ್ ಕ್ಯಾಮ್ರಾದಲ್ಲಿ ಕೇಳುತ್ತೆ. ನೀವು ಎಸ್ ಅಂದಾಗ ನಿಮ್ಮ ಫೋಟೋ ಸ್ಕ್ಯಾನ್ ಆದಮೇಲೆ ನೀವೇ ಅಧಿಕೃತ ಮಾಲೀಕರು ಅಂತ ಗೊತ್ತಾದ ಮೇಲೆ ಅವಾಗ ಮಾತ್ರ ಪೇಮೆಂಟ್ ಹೋಗುತ್ತೆ. ಇಲ್ಲವಾದಲ್ಲಿ ಆ ಒಂದು ಪೇಮೆಂಟ್ ಕ್ಯಾನ್ಸಲ್ ಆಗುತ್ತೆ, ರಾಂಗ್ ಇನ್ಫಾರ್ಮೇಷನ್ ಅಂತ. ಈ ಥರ UPI ಹೊಸ ವ್ಯವಸ್ಥೆ ಬರುವ ದಿನಗಳಲ್ಲಿ ಅಂದರೆ ಇನ್ನು 1 ತಿಂಗಳ ಒಳಗಡೆ ಲಾಂಚ್ ಆಗಲಿದೆ ಭಾರತದಲ್ಲಿ. ಇದು ಫೋನ್ಪೇ, ಗೂಗಲ್ ಪೇ ಯೂಸ್ ಮಾಡೋರಿಗೆ ಒಂದು ಸಿಹಿ ಸುದ್ದಿ ಅಂತ ಹೇಳ್ಬೋದು. ಆದರೆ ಈ ಒಂದು ಆಪ್ಷನ್ ಆಗಿ ಇಟ್ಟಿದ್ದಾರೆ. ಈ ಒಂದು ಫೇಸ್ ಪೇಮೆಂಟ್ ಸಿಸ್ಟಮ್ ಏನಿದೆ ನೋಡಿ, ಇದನ್ನು ಆಪ್ಷನ್ ಆಗಿಟ್ಟಿದ್ದಾರೆ. ನೀವು ಬೇಕಂದ್ರೆ ಯೂಸ್ ಮಾಡ್ಬೋದು, ಬೇಡ ಅಂದರೆ ನೀವು ಯಾವ ಥರ ಈಗ 6 ಡಿಜಿಟ್ 4 ಡಿಜಿಟ್ ಪಾಸ್ವರ್ಡ್ ಹಾಕಿ ಪೇಮೆಂಟ್ ಮಾಡ್ತೀರಲ್ಲ, ಅದೇ ಥರ ಇದನ್ನು ನೀವು ಯೂಸ್ ಮಾಡ್ಕೋಬಹುದು ಅಂತಾನೆ ಇಲ್ಲಿ ಹೇಳ್ಬೋದು ವೀಕ್ಷಕರೇ. ಮತ್ತೆ UPI ರಿಲೇಟೆಡ್ ತುಂಬಾನೇ ಚೇಂಜಸ್ಗಳು ಆಗಿರುವಂಥದ್ದು. ನೀವೇನಾದರೂ ದಿನಕ್ಕೆ 50 ಬಾರಿ ಬ್ಯಾಲೆನ್ಸ್ ಚೆಕ್ ಮಾಡಿದರೆ ಆವಾಗ ನಿಮಗೆ ಶುಲ್ಕ ಕೂಡ ಹಾಕಲಾಗುತ್ತೆ ಅಂತ ಇಲ್ಲಿ ಹೇಳಲಾಗ್ತಾ ಇದೆ. ಬನ್ನಿ ಈಗ ಮತ್ತೊಂದು ಬಿಗ್ ಬ್ರೇಕಿಂಗ್ ನ್ಯೂಸ್ ನೋಡೋಣ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಭಾರತದ ಮೇಲೆ
25% ಟ್ಯಾಕ್ಸ್ ತೆರಿಗೆಯನ್ನು ಹಾಕಿದ ಮೇಲೆ ಕೆಲವೊಂದು ದರಗಳನ್ನು ಏರಿಕೆ ಮಾಡೋದ್ರ ಬಗ್ಗೆ ಇಲ್ಲಿ ಮಾಹಿತಿ ಬಂದಿರುವಂಥದ್ದು. ಹೌದು ವೀಕ್ಷಕರೇ, ಭಾರತದಲ್ಲಿ ಕೆಲವು ಇನ್ಫಾರ್ಮೇಷನ್ ಬಂದಿದೆ. ಭಾರತದಲ್ಲಿ ಸ್ವಲ್ಪ ಮಟ್ಟಿಗೆ ಒಂದು ವಸ್ತುಗಳ ರೇಟನ್ನು ಏನಿದೆ ನೋಡಿ, ಅದು ಜಾಸ್ತಿ ಆಗಲಿದೆ ಎಂಬ ಒಂದು ಮಾಹಿತಿ ಬರ್ತಾ ಇದೆ. ಯಾವುದೆಲ್ಲ ಬೆಲೆ ಜಾಸ್ತಿ ಆಗುತ್ತೆ, ಯಾವುದೆಲ್ಲ ಇಳಿಕೆ ಆಗುತ್ತೆ, ಎಲ್ಲ ಒಂದು ಮಾಹಿತಿ ನೋಡೋಣ. ಮೊದಲಿಗೆ ಯಾವುದು ಬೆಲೆ ಜಾಸ್ತಿ ಆಗುತ್ತೆ ಅಂದರೆ ಅಮೆರಿಕದಿಂದ ಇಂಪೋರ್ಟ್ ಆಗುವ ಮತ್ತು ಎಕ್ಸ್ಪೋರ್ಟ್ ಆಗುವ ಔಷಧಿ ಮತ್ತು ರಾಸಾಯನಿಕ ಉತ್ಪನ್ನಗಳು ಬೆಲೆಯಲ್ಲಿ ಏರಿಕೆ ಆಗಲಿದೆ ಅಂತ ಹೇಳಲಾಗಿದೆ. ಆಹಾರೋತ್ಪನ್ನ, ತರಕಾರಿ, ಹಣ್ಣುಗಳು, ಪಾದರಕ್ಷೆ, ಪ್ಲಾಸ್ಟಿಕ್, ರಬ್ಬರ್ ಉತ್ಪನ್ನಗಳು ಕೂಡ ಬೆಲೆಯಲ್ಲಿ ಏರಿಕೆ ಆಗಬಹುದು. 25% ತೆರಿಗೆ ಹಾಕಿರೋದ್ರಿಂದ ಆಟೋಮೊಬೈಲ್ ವಸ್ತುಗಳಲ್ಲಿ ಭಾರಿ ಏರಿಕೆ ಆಗುವ ಸಾಧ್ಯತೆ ಕಂಡು ಬರ್ತಾ ಇದೆ. ಬಿಡಿ ಭಾಗಗಳು ಕೂಡ ಬೆಲೆಯಲ್ಲಿ ಏರಿಕೆ ಕಾಣಲಿದೆ. ಎಲೆಕ್ಟ್ರಾನಿಕ್ ವಸ್ತುಗಳು, ಮೊಬೈಲ್ ಫೋನ್ಗೆ ಸೇರಿದ ಬಿಡಿ ಭಾಗಗಳು ಕೂಡ ಬೆಲೆಯಲ್ಲಿ ಏರಿಕೆ ಆಗಲಿದೆ ಅಂತ ಹೇಳ್ಬೋದು. ಮತ್ತು ಸೋಲಾರ್ ಉಪಕರಣಗಳು, ಸೌರ ಶಕ್ತಿ ಉಪಕರಣಗಳು ಕೂಡ ರೇಟಲ್ಲಿ ಏರಿಕೆ ಆಗಲಿದೆ. ಆಭರಣಕ್ಕೂ ಕೂಡ ಇದರಿಂದ ಪೆಟ್ಟು ಬೀಳಲಿದೆ. ಆಭರಣ ರೇಟ್ ಕೂಡ ಜಾಸ್ತಿ ಆಗಬಹುದು ಅಂತ ಹೇಳಲಾಗಿದೆ. ಜವಳಿ ಉಡುಪುಗಳು ಕೂಡ ಬೆಲೆಯಲ್ಲಿ ಏರಿಕೆ ಆಗಲಿದೆ. ಇವತ್ತಿಗೆ ಇಷ್ಟ ಆಗಿತ್ತು ವಿಡಿಯೋ. ಇಷ್ಟ ಆದರೆ ವಿಡಿಯೋಗೆ ಲೈಕ್ ಮಾಡಿ, ವಿಡಿಯೋನ ಶೇರ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ.